Hi guys, welcome back to my YouTube channel. Guys, ಇವತ್ತು ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀನಿ. ಮೊನ್ನೆಯಿಂದ ವಿಡಿಯೋ ಮಾಡಬೇಕು ಅನ್ಕೊಂತ ಇದ್ದೀನಿ. ನಾಳೆ ಮಾಡೋಣ ಅನ್ಕೊಂಡು ಸುಮ್ಮನೆ ಅದೇ. ಇವತ್ತು ಏನಾದರೂ ಆಗಲಿ ಮಾಡಲೇಬೇಕು ವಿಡಿಯೋ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ತಿಂಡಿ ತಿಂದು ಆಫೀಸ್ಗೆ ಹೋಗೋಣ. ಗೈಸ್, ನಮ್ಮ ಅಮ್ಮ ದೋಸೆ ಅಂತೀನಿ, ಚಪಾತಿ ಮಾಡೈತೆ. ಹಾಯ್ ಗೈಸ್, ಫುಲ್ ರೆಡಿ ಆಗಿದ್ದೀನಿ. ಲೇಟ್ ಆಗೋಯ್ತು ಇವಾಗ. ಯಾಕೆ ಲೇಟ್ ಆಗಿದೆ ಅಂದರೆ ನಾವು ಅಪ್ಪುವಿಂದ ಲೇಟು. ಬೇಗ ಹೋಗಿ ಅಂದರೆ ನನ್ನಿಂದ ಬೇಗ ಹೋಗೋದು. ಲೇಟ್ ಆಯ್ತು ಅಂದರೆ ನಾವು ಅಪ್ಪುವಿಂದ ಲೇಟು. ಬನ್ನಿ ಹೋಗೋಣ. ಗಾಡಿಗೆ ತಗೊಂಡಿದ್ದೀನಿ. ನಾವು ಅಪ್ಪ ಲೇಟ್ ಆಯಿತು ಅಂದರೆ ನಾನೇ ಗಾಡಿ ಹಾಕೊಂಡು ಹೋಗ್ತೀನಿ ಅಷ್ಟೇ. ಗಾಡಿ ಹಾಕೊಂಡು ಹೋಗೋದು ಬರ್ಕೊಂಡು ಆಗಿತ್ತು ಹೋಗ್ತೀನಿ. ನಾನು ಹೋಗಿ ಇನ್ನೊಂದು ಗಾಡಿ ತಗೊಂಡು ಹೋಗಿರೋದು. ಗೈಸ್, ಅಲ್ಲಿಂದ ಇಲ್ಲಿಗೆ ಬರೋದು, ಜಗಳ ಆಡ್ಕೊಂಡು ಇಲ್ಲಿಗೆ ಬಂದು ಬಸ್ಸಿಗೆ ಗಂಟೆ ಆದರೂ ವೆಯ್ಟ್ ಮಾಡೋದು. ಗಾಯ್ಸ್, ಒಂದು 5 ನಿಮಿಷ ಬೇಗನೆ ಬಂದೆ ಆಫೀಸ್ ಹತ್ರ. ರೀಚ್ ಆಗಿದ್ದೀನಿ ಆಫೀಸ್ ಹತ್ರ. ಇವಾಗ ಹೋಗಿ ಪಂಚ್ ಮಾಡಿ ಹೊರಡೋದು ಅಷ್ಟೇ. ಬನ್ನಿ ಐ ಮಾಡಿ ಹಂಗೆ. ಗಾಯ್ಸ್ ನೆನ್ನೆ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ಹೋದೆ ಮನೆಯಿಂದ. ಮನೆಗೆ ಬಂದಮೇಲೆ ಮಾಡೋಣ ವೀಡಿಯೋ ಅಂದ್ಕೊಂಡೆ. ನೋಡಿದ್ರೆ ಮನೆಗೆ ಬಂದಿದ್ದೆ 9:30 ಆಯಿತು. ನಿನ್ನೆ ತುಂಬ ರಶ್ ಇತ್ತು ಗಾಯ್ಸ್. ನೆನ್ನೆ ಈ ಹಬ್ಬಗಳು ಸೀಸನಾಗೆ ಊರುಗಳಿಗೆ ಹೋಗ್ತಾರಲ್ಲ ಎಲ್ಲ, ಊರಿಗೆ ಹೋಗೋದು ಬಸ್ಗಳು, BMTC ಬಸ್ಗಳೆಲ್ಲ ಇದಕ್ಕೆ ಬಿಟ್ಬಿಟ್ಟವ್ರೆ. ಈ ಹಾಸನ್ನು, ದಾವಣಗೆರೆ, ಹಂಗೆ ಅಂತ. ನಮ್ಗಿದ್ರೆ ಇಲ್ಲ ರೂಟ್ ಬಸ್ಗಳು. ಅದು ತುಂಬ ಲೇಟಾಗಿ 9:30 ಬಂದೆ. ಅದಕ್ಕೆ ಇವಾಗಾದರೂ ವೀಡಿಯೋ ಮಾಡೋಣ. ಇವತ್ತು ಬಂದಮೇಲಾದರೂ ವೀಡಿಯೋ ಮಾಡಬೇಕು. ಪುಳಿಯೋಗರೆ ಮಾಡಿಕೊಟ್ಟೈತೆ ನಮ್ಮಮ್ಮ. ಬನ್ನಿ ತಿಂದು ಹೋಗೋಣ. 6.5 hours later. ಹಾಯ್ ಫ್ರೆಂಡ್ಸ್, ಗೊತ್ತಿಲ್ಲ ಬ್ಲಾಕ್ ಗೊತ್ತಿಲ್ಲ, ಲೈಟ್ಸ್ ಆನ್ ಮಾಡಿಲ್ಲ. ಬನ್ನಿ ಮನೆಯೊಳಗೆ ಹೋಗ್ಬಿಟ್ಟು ಗೈಸ್. ಇವಾಗ ಬಂದೆ ಮನೆಗೆ. ಟೈಮ್ ಬಂದು 7:30 ಆಗೈತೆ. ಅಪ್ಪ, ಮೆಟ್ಲ ತೋರ್ಸೋದಕ್ಕೆ ಸುಸ್ತಾಗುತ್ತೆ. ಅಲ್ಲಿಂದ ಇಲ್ಲಿ ಇವಾಗ ಬರೋದೊಂದು ಅಂದರೆ ಈಗ ಮೆಟ್ಲ ಹತ್ತೋದೇ ಸುಸ್ತು. ಆಮೇಲೆ ಸಿಗ್ತೀನಿ ಗೈಸ್. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ ಗೈಸ್. ಅವಲೇ ಮೆಟ್ಲತ್ತದೆ. ಇನ್ನು ಅವಾಗಿನ ಮೆಟ್ಲತ್ತದ್ನಲ್ಲ, ಅದಕ್ಕೆ ಸುಸ್ತಾಗಿ ಹೋಯಿತು. ಇವಾಗ ಮನೆಗೆ ಮುಖ ಎಲ್ಲ ತೊಳ್ಕೊಂಡು ಕೂತ್ಕೊಂಡಿದ್ದೀನಿ. ಫಸ್ಟ್ ಮನೆಗೆ ಬಂದಿದ್ದ ತಕ್ಷಣ ಮುಖ ತೊಳ್ಕೊಂಡು ಊಟ ಮಾಡಿಬಿಡ್ಬೇಕು ನನಗೆ, ಇಲ್ಲಾಂದ್ರೆ ಆಗೋದೇ ಇಲ್ಲ. ಫುಲ್ ಸುಸ್ತಾಗಿರುತ್ತೆ. ಈಗ ನೆನ್ನೆ ಏನಾಯಿತು ಅಂದರೆ, ನೆನ್ನೆ ಮನೆಗೆ ಬಂದು ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಫುಲ್ ಟ್ರಾಫಿಕ್ ಇತ್ತು. ಮನೆಗೆ ಬಂದಿದ್ದೆ 9:30 ಆಯಿತು. ಅದಕ್ಕೆ ಇವತ್ತೇನು ಮಾಡಿದೆ ಅಂದರೆ ಟ್ರೈನಲ್ಲಿ ಬಂದುಬಿಟ್ಟೆ. ನಮ್ಮ ಫ್ರೆಂಡ್ಸ್ ಅವರೆಲ್ಲ ಇನ್ನೂ ಬಸ್ಸಲ್ಲೇ ಬರ್ತಾವ್ರೆ. ಇನ್ನೂ ಅರ್ಧ ದಾರಿಯಲ್ಲಿ ಅವರಂತೆ. ಅವ್ರು ನಂಗಿನ 1 hour 2 hour ಮುಂಚೆ ಬಿಟ್ಟರೆಲ್ಲ ಇನ್ನೂ ಅರ್ಧ ದಾರಿಯಲ್ಲಿ ಅವರೇ. ನಾನು ಟ್ರೈನಲ್ಲಿ ಬಂದು ಬೇಗ ಬಂದುಬಿಟ್ಟೆ ಮನೆಗೆ. ಊಟ ಮಾಡ್ಬೇಕು ಇವಾಗ. ಅಮ್ಮ ಊಟ ಇಕ್ಕೊಂಬರ್ತೈತೆ. ಇದೇನು ಬರೀ ಕಾಳು ಸಾರು, ಆ ಸಾರು ಈ ಸಾರು ಅಂತ ಮಾಡ್ತೈತೆ. ಅದಕ್ಕೆ ಸೈಡಿಗೆ ಬಜ್ಜಿ ಅಂತ ಎತ್ಕೊಂಬಂದಿದ್ದೀನಿ. ಅಂದಿವೇ ಬರ್ತಾ. ಅನ್ನ ಸಾಂಬಾರು ಚೆನ್ನಾಗೈತೆ ಗೈಸ್. ಏನಕ್ಕೆ ಚೆನ್ನಾಗೈತೆ ಅಂದರೆ ಬೋಂಡ ಐತೆ, ಅದಕ್ಕೆ ಚೆನ್ನಾಗೈತೆ. ಇಲ್ಲಾಂದರೆ ಹಿಡಿತಿರ್ಲಿಲ್ಲ ನಮಗೆ. ಊಟ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಗಾಯ್ಸ್, ಊಟ ಮಾಡಿದೆ. ಇವಾಗ ಊಟ ಮಾಡಿ ಹೊರಗಡೆ ಹೋಗೋಣ ಅಂದ್ಕೊಂಡೆ. ನೋಡಿದ್ರೆ 8 ಗಂಟೆ ಇನ್ನೇನು ಬಿಗ್ ಬಾಸ್ ಬರ್ತೈತೆ 8 ಗಂಟೆಗೆ ಅಂತ. ಇನ್ನೇನು ಬಿಡು ಹೊರಗಡೆ ಹೋಗೋದು, ಗಾಡಿ ಬೇರೆ ಇಲ್ಲ. ಗಾಡಿ ನಮ್ಮ ಅಪ್ಪ ಹಾಕೊಂಡು ಹೋಗುತ್ತೆ. ಗಾಡಿ ಬೇರೆ ಇಲ್ಲ, ಇನ್ನೇನು ಹೋಗೋದು ಅಂತ ಹಂಗೆ ಉಳ್ಳಾಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡಿದ್ದೀನಿ. ಸ್ಟಾರ್ಟ್ ಆಗೈತೆ ಬಿಗ್ ಬಾಸ್, ಇನ್ನೇನು ಸ್ಟಾರ್ಟ್ ಆಗ್ತೈತೆ ಅಷ್ಟೇ. ಇವತ್ತಿನ ವೀಡಿಯೋ. ನಾಳೆ ಕಟಿಂಗ್ ಕೂದಲು ಬೇರೆ ಜಾಸ್ತಿ ಬೆಳೆದೈತೆ. ಕಟಿಂಗ್ ಮಾಡಿಸ್ಬೇಕು ನಾಳೆ. ನೋಡೋಣ, ಆದರೆ ಕಟಿಂಗ್ ಮಾಡಿಸೋಣ ನಾಳೆ ಭಾನುವಾರ. ಎಲ್ಲ 3-4 ದಿವಸ ರಜೆ ಐತೆ ಇದೆ ಫ್ರೆಂಡ್ಸ್. ಎಲ್ಲರೂ ಊರುಗಳಿಗೆ ಹೋಗ್ತಾವ್ರೆ. ನನಗೂ ಊರಿಗೆ ಹೋಗ್ಬೇಕು ಅನ್ನಿಸ್ತೈತೆ. ನೋಡಬೇಕಿಲ್ಲ. ಆದರೆ ಸೋಮವಾರ ಪೂಜೆ ಮುಗಿಸ್ಕೊಂಡು ಹೋದರೆ ಹೋಗ್ಬೋದು ಊರಿಗೆ, ಇಲ್ಲಾಂದ್ರೆ ಇಲ್ಲ. ಇಲ್ಲೇ ಏನು ಮಾಡಬೇಕು ಗೊತ್ತಿಲ್ಲ. 3 ದಿವಸ ಹೆಂಗೆ ಟೈಮ್ ಪಾಸ್ ಮಾಡಬೇಕೋ ಗೊತ್ತಿಲ್ಲ ಅಷ್ಟೇ ಗೈಸ್. ನಿಮ್ಗೆ ನಾಳೆ ಸಂಡೇ, ನಾಳೆ ಸಿಗ್ತೀನಿ. ನಾಳೆ ಹೊಸ ವೀಡಿಯೋದಲ್ಲಿ ಬರ್ತೀನಿ. ಈ ವಿಡಿಯೋ ಅಷ್ಟೇ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ನೋಡೋಣ ನಾಳೆ ಏನಾದರೂ ಹೊರಗಡೆ ಹೋಗ್ತೀನೋ ಎಲ್ಲಿ ಹೋಗ್ತೀನಿ ಅಂತ ಏನಾದರೂ ಇದ್ದರೆ ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು, ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು, ಬಾಯ್. ಮತ್ತು ಈ ವ್ಲಾಗ್ ಚಿಕ್ಕದಾಯಿತು, ಅಂದರೆ ತುಂಬ ಚಿಕ್ಕದಾಯಿತು ಈ ವ್ಲಾಗು. ನಾಳೆಯಿಂದ ಸ್ವಲ್ಪ ಜಾಸ್ತಿ ಮಾಡೋಣ, ದೊಡ್ಡದಾಗಿ ಮಾಡೋಣ ಅಷ್ಟೇ.